ವೀಕ್ಷಕರೇ, ನಿಮ್ಮೆಲ್ಲರಿಗೂ ದಿನಕ್ಕೊಂದು ಆತ್ಮೀಕ ಕತೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನದ ಕತೆ, ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು. ಒಬ್ಬ ಮನುಷ್ಯನು ಎಲ್ಲರಿಗೂ ಸಹಾಯ ಮಾಡುವ ಮನೋಭಾವನೆ ಉಳ್ಳವನಾಗಿದ್ದನು. ಆದರೆ ಅದಕ್ಕೂ ಜ್ಞಾನ ಅವಶ್ಯವಲ್ಲವೇ? ಒಂದು ದಿನ ಎರಡು ದೇಶಗಳ ನಡುವೆ ಘೋರವಾದಂಥ ಯುದ್ಧ ನಡೆಯುತ್ತಾ ಇತ್ತು. ಒಂದು ದೇಶದವರು ಅವರ ಯುದ್ಧದ ವಸ್ತ್ರ ಹಸಿರು ಬಣ್ಣ, ಮತ್ತೊಂದು ದೇಶದವರ ಯುದ್ಧ ವಸ್ತ್ರ ಕೆಂಪು ವಸ್ತ್ರ. ಒಂದು ದೇಶದವರ ವಸ್ತ್ರ ಹಸಿರು, ಇನ್ನೊಂದು ದೇಶದ ವಸ್ತ್ರ ಕೆಂಪು. ಈ ವ್ಯಕ್ತಿ ಎಲ್ಲರಿಗೂ ಸಹಾಯ ಮಾಡುವಂಥ ಮನೋಭಾವವುಳ್ಳವನು. ಇವನು ಏನು ಮಾಡಿದ? ಈ ಎರಡೂ ದೇಶಕ್ಕೂ ನಾನು ಸಹಾಯ ಮಾಡುತ್ತೇನೆ ಎಂಬುದಾಗಿ ಹೇಳಿ ಹಸಿರು ಅಂಗಿಯನ್ನು ಹಾಕಿಕೊಂಡು ಕೆಂಪು ಪ್ಯಾಂಟನ್ನು ಧರಿಸಿಕೊಂಡು ಆ ಯುದ್ಧ ರಣರಂಗದ ಸ್ಥಳಕ್ಕೆ ಬಂದ. ಆದರೆ ಎರಡೂ ಕಡೆ ಯುದ್ಧ ನಡೀತಾ ಇದೆ. ಎರಡೂ ಕಡೆ ಇರುವಂಥ ಸೈನಿಕರು ಇವನನ್ನು ಕಂಡು ಎರಡೂ ಕಡೆಯಿಂದ ಅವನನ್ನು ಗುಂಡು ಹಾರಿಸಿ ಅವನು ಸತ್ತು ಹೋದನು. ನೋಡಿ ಪ್ರೀತಿಯ ದೇವ ಮಕ್ಕಳೇ, ನಾವು ಸಹ ದೇವರಿಗೂ ದೆವ್ವಕ್ಕೂ ಸಹಾಯ ಮಾಡಲು ಪ್ರಯತ್ನಿಸಿದರೆ ಆ ವ್ಯಕ್ತಿಗೆ ನಡೆದ ಸಂಭವವು ನಮಗೂ ಸಂಭವಿಸುವಂಥದ್ದಾಗಿದೆ. ಅದಕ್ಕೆ ಸತ್ಯವೇದ ಹೇಳುತ್ತದೆ, ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 24ನೇ ವಾಕ್ಯ, ಯಾವನು ಇಬ್ಬರು ಸೇವಕರಿಗೆ ಸೇವೆ ಮಾಡಲಾರನೆಂಬುದಾಗಿ ನಾವು ನೋಡುತ್ತೇವೆ. ಹೌದು ಪ್ರೀತಿಯ ದೈವಜನರೇ, ಈ ಆತ್ಮಿಕ ಕತೆ ನಿಮಗೆ ಆಶೀರ್ವಾದದಾಯಕವಾಗಿತ್ತು ಎಂಬುದಾಗಿ ನಾನು ನಂಬುತ್ತಾನೆ. ಮತ್ತೊಂದು ಆತ್ಮಿಕ ಕಥೆಯಲ್ಲಿ ನಿಮ್ಮನ್ನು ಸಂಧಿಸ್ತಾನೆ ನಿಮ್ಮ ಸಹೋದರ ಪೌಲ್ ಜಾಯ್. ಶುಭ ದಿನ.